ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಶಿವಮೊಗ್ಗದಲ್ಲಿ ನಡೆದಂತಹ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಇದರಲ್ಲಿ ಬಹಳ ಜನ ರಾಂಗ್ ಆನ್ಸರ್ಸ್ ಕೂಡ ಬರೆದು ಬಂದಿದ್ದೀರಾ. ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಮುಂದೋದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಬನ್ನಿ ಈಗ ಒಂದೊಂದಾಗಿ ಉತ್ತರಗಳನ್ನು ನೋಡ್ತಾ ಹೋಗೋಣ, ಆಯಿತಾ. ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಂಥ ನಾಹಿದಾ ಅವರಿಗೆ ಧನ್ಯವಾದಗಳು. ಈಗಾಗಲೇ ಅವರು ಕಳಿಸಿಕೊಟ್ಟಂಥ ಇಂಗ್ಲೀಷ್ ಕ್ವಶನ್ ಪೇಪರು ಶಿವಮೊಗ್ಗದಿಂದ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಮುಂದಿನ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅಪ್ಲೋಡನ್ನು ಮಾಡಿಕೊಡಿ. ಪಾರ್ಟ್ ಎ ಕ್ವಶನ್ ನಂಬರ್ 1 ಪ್ರೀತಿಯ ವಿದ್ಯಾರ್ಥಿಗಳೇ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಆದರೆ ಬಹಳ ಜನ ಆಪ್ಷನ್ ಬಿಯನ್ನು ಇಲ್ಲಿ ಟಿಕ್ ಹಾಕಿದ್ದೀರಾ. ಯಾಕೆ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಕೂತ್ಕೊಂಡು, ಹೌದಲ್ವಾ? ವೆರಿಫಿಕೇಷನ್ ಮಾಡಿ. ಕ್ವಶನ್ ನಂಬರ್ 2 ದ ಇಂಟರ್ವಲ್ ಆಫ್ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ, ಬಹಳ ಜನ ವಿದ್ಯಾರ್ಥಿಗಳು ಆಪ್ಷನ್ನು ಬಿ ಜೊತೆ ಹೋಗ್ತಾ ಇದ್ದಾರೆ. ಆದರೆ ಆಪ್ಷನ್ ಸಿನೇ ಸರಿಯಾದ ಉತ್ತರ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಎರಡೂ ಕೂಡ ನೋಡಿದಾಗ ಎರಡರಲ್ಲೂ ಏನು ಡಿಫ್ರೆನ್ಸ್ ಹೇಗೆ ಕಾಣ್ತಾ ಇಲ್ಲ, ಅಥವಾ ನನಗೆ ಕಾಣ್ತಾ ಇಲ್ವೋ ಅಥವಾ ನಿಮಗೆ ಕಾಣ್ತಾ ಇಲ್ವೋ ಗೊತ್ತಿಲ್ಲ. ಬಿ ಸಿ ಎರಡೂ ಕೂಡ ಒಂದೇ ರೀತಿ ಇದೆ, ಎ ಡಿ ಕೂಡ ಎರಡೂ ಒಂದೇ ರೀತಿ ಇದೆ. ನೋಡಿ, ನನಗಂತೂ ಡಿಫ್ರೆನ್ಸೇ ಕಾಣ್ತಾ ಇಲ್ಲ ಇದರಲ್ಲಿ. ಬಿ ಸಿನೇ ಆನ್ಸರು ಅಂತ ಅನಿಸುತ್ತೆ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಹೌದಲ್ವಾ? ಇದರಲ್ಲೂ ಕೂಡ ಅಷ್ಟೇ, ಬಹಳ ಜನ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. 100% ಸರಿಯಾದ ಉತ್ತರ ಬಂದು 11 ಅನ್ನೋದು ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3ಗೆ ಬಿ ಇಸ್ ದ ರೈಟ್ ಆನ್ಸರ್. ಆದರೆ ಸಿ ಬರೀತಾ ಇದ್ದಾರೆ ಬಹಳ ಜನ, ಯಾಕೆ ಅನ್ನೋದು ಗೊತ್ತಿಲ್ಲ. ಬನ್ನಿ ಈಗ ಕ್ವಶನ್ ನಂಬರ್ 4 ನೋಡೋಣ. ದಿ ರೇಡಿಯನ್ ಮೆಜರ್ ಆಫ್ 120 ಡಿಗ್ರಿ ಸೆಲ್ಸಿಯಸ್ 120 ಡಿಗ್ರಿ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ 2π/3 ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 5 ದಿ ವ್ಯಾಲ್ಯೂ ಆಫ್ ಅಂತ ಇದೆ ಅಲ್ವಾ, ಅಲ್ಲಿ ಕ್ವಶನ್ ನಂಬರ್ 5ರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, 1/√2 ಅಂತ. ಆದರೆ ಅದರಲ್ಲೂ ಕೂಡ ವಿದ್ಯಾರ್ಥಿಗಳು √3/2 ಅಂತ ಬರೀತಾ ಇದ್ದೀರಾ. ಸ್ವಲ್ಪ ವೆರಿಫಿಕೇಷನ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ, 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 100% 8 ಇಸ್ ದ ರೈಟ್ ಆನ್ಸರ್, ಆಯಿತಾ. 8 ಸರಿಯಾದ ಉತ್ತರ ಆಗಿರುತ್ತೆ. ಯಾವುದಕ್ಕೆ? ಕ್ವಶನ್ ನಂಬರ್ 6ಕ್ಕೆ 8 ಸರಿಯಾದ ಉತ್ತರ. ನಂಬರ್ 8. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ 1. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, 1 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8 -5 ಇಸ್ ದ ರೈಟ್ ಆನ್ಸರ್. ಇವರು ಕೂಡ ಕರೆಕ್ಟಾಗಿ ಹಾಕಿದ್ದಾರೆ. ಆದರೆ 6ಕ್ಕೆ ಗೋತಾ, 7 ಕೂಡ 0 ಮಾರ್ಕ್ಸೇ ಇವರಿಗೆ, ಆಯಿತಾ. ಯಾಕಂದರೆ ಫಸ್ಟ್ ಆನ್ಸರ್ ಈಸ್ 8, 1 -5. ನಂತರದಲ್ಲಿ 9th ಒನ್ನಿಗೆ 0 ಕರೆಕ್ಟಾಗಿ ಬರೆದಿದ್ದಾರೆ. ನಂತರದಲ್ಲಿ 10ನೇ ಪ್ರಶ್ನೆಗೆ -2 ಅನ್ನುವಂಥದ್ದು ಸರಿಯಾದ ಉತ್ತರ. ಎಲ್ಲಿದೆ? ಇಲ್ಲಿ ಬರೀ 2, ಹೌದಲ್ವಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ವಿಡಿಯೋ ಮಾಡುವ ಉದ್ದೇಶ ಮ್ಯಾಥಮೆಟಿಕ್ಸ್ ಅಪ್ಲೋಡ್ ಮಾಡಿಬಿಟ್ಟು ಕಳಿಸಿದವರ ಹೆಸರನ್ನು ಹೇಳಿಬಿಟ್ಟು ಕೀ ಆನ್ಸರ್ ಹಾಕುವಂಥದ್ದಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಬೇಕಾಗಿರುವಂತಹ, ಮಿಡ್-ಟರ್ಮಿಗೆ ಬೇಕಾಗಿರುವಂತಹ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತಾನೆ. ಗ್ರಾಮರ್ ಪರ್ಫೆಕ್ಟಾಗಿ ಯಾವುದೇ ಕಾರಣಕ್ಕೂ ಇಂಗ್ಲೀಷಲ್ಲಿ ಫೇಲ್ ಆಗಲ್ಲ. ದೋಸ್ ಹೂ ಆರ್ ವೆರಿ ವೀಕ್ ಇನ್ ಇಂಗ್ಲೀಷ್, ದಿಸ್ ಈಸ್ ದ ರೈಟ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಫಾರ್ ಯು. ಇದು ಸರಿಯಾದ ಪ್ಲಾಟ್ಫಾರ್ಮ್ ನಿಮಗಾಗಿ. ಹುಡುಕುವ ಅವಶ್ಯಕತೆಯೇ ಇಲ್ಲ ಸರ್. 100% ಶ್ಯೂರಿಟಿ ನಾನೇ ನಿಮ್ಗೆ ಕೊಡ್ತಾಯಿದ್ದೀನಿ, ಆಯಿತಾ. ಯು ವಿಲ್ ಗೆಟ್ ಗುಡ್. ನಿಮ್ಮ ಅಬಿಲಿಟಿಗಿಂತ, ನಿಮ್ಮ ಯೋಗ್ಯತೆಗಿಂತ ಹೆಚ್ಚಿನ ಅಂಕಗಳನ್ನು ತೆಗಿತೀರಾ, ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ನಮ್ಮ ಮೇಲ್ ಐಡಿ ALLININONE1 ನೋಡಿ, all-in-one PDF 99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ಧನ್ಯವಾದಗಳು.